ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ನಾನಿವತ್ತು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ರಾಗಿ ಬಿಸ್ಕೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿದ್ದಂತಹ ತುಪ್ಪನ ತಗೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇವಾಗ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ತುಪ್ಪದ ಜೊತೆ. ನಾನು ತಗೊಂಡಿರೋ ಬೆಲ್ಲ ಸ್ವಲ್ಪ ಗಂಟಾಗಿತ್ತು. ಅದನ್ನೆಲ್ಲ ಗಂಟೆಲ್ಲ ಸ್ವಲ್ಪ ಒಡೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಂಟಾಗಿದ್ರೂ ಪರವಾಗಿಲ್ಲ, ಯಾಕಂತಂದರೆ ನಾವು ಇದನ್ನು ಕೈಯಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ. ಬೆಲ್ಲನ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿವಾಗ ಯಾವ ಕಪ್ಪಲ್ಲಿ ತುಪ್ಪನ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಜರಡಿ ಹಿಡ್ಕೊಳ್ತೀನಿ, ಗಂಟೆಲ್ಲ ಇರುತ್ತೆ, ಅದಕ್ಕೋಸ್ಕರ. ಹಿಟ್ಟನ್ನು ಗಾಳಿಸ್ಕೊಂಡ ನಂತರ ಗಾಳಿಸಿಟ್ಟುಕೊಂಡಿರುವಂಥ ಹಿಟ್ಟನ್ನು ನಾನೀಗ ತುಪ್ಪ ಮತ್ತು ಬೆಲ್ಲದ ಮಿಶ್ರಣದ ಜೊತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾವು ಆವಾಗಲೇ ಬೆಲ್ಲ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತಂದರೆ ಇವಾಗ ಕೈಯಿಂದ ಕಲಿಸ್ಕೊಳ್ಳುವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಯಾವ ಹದಕ್ಕೆ ಬರಬೇಕು ಅಂತಂದರೆ ನಮಗೆ ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆ ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾವು ಹೊರಗಡೆಯಿಂದ ಬಿಸ್ಕೆಟ್ ತರೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ರಾಗಿ ಹಿಟ್ಟಿಂದ ಬಿಸ್ಕೆಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್, ಸ್ವಲ್ಪ ಉಪ್ಪು ಮತ್ತು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಹಿಟ್ಟೇನಾದರೂ ನಿಮಗೆ ಗಟ್ಟಿ ಅನಿಸ್ತಾ ಇದೆ ಅಂತ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಅಂದರೆ 2ರಿಂದ 3 ಸ್ಪೂನ್ ಹಾಲನ್ನು ಸೇರಿಸ್ಕೊಂಡ್ರೆ ಸಾಕು. ತುಂಬ ಹಾಲನ್ನು ಸೇರಿಸ್ಕೊಳ್ಬಾರ್ದು, ಯಾಕಂತ ಅಂದರೆ ಬಿಸ್ಕೆಟ್ ಗಟ್ಟಿಯಾಗತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ನಾನು ಹಿಟ್ಟನ್ನು ಕೈಯಲ್ಲಿ ಮುಷ್ಟಿ ಕಟ್ಟಿ ಹಿಡಿದ್ರೆ ಇದು ನಮಗೆ ಮುಷ್ಟಿ ಕಟ್ಟಕ್ಕೆ ಬರುತ್ತೆ. ಇವಾಗ ಹಿಟ್ಟು ಸರಿಯಾದ ಹದಕ್ಕೆ ಕಲಸಾಗಿದೆ. ನಾನು ಇವಾಗ ಇದನ್ನು 2 ಉಂಡೆಯಾಗಿ ಮಾಡಿಟ್ಕೊಂಡಿದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡ ತಕ್ಷಣ ನಾವು ತುಂಬ ಹೊತ್ತು ಬಿಡಬೇಕಂತೇನಿಲ್ಲ. ಹಿಟ್ಟು ಕಲಿಸಿದ ತಕ್ಷಣವೇ ನಾವು ಈ ಬಿಸ್ಕೆಟನ್ನು ಮಾಡ್ಕೊಳ್ಬೋದು. ನೋಡಿ, ಹೀಗೆ ಕೈಯಲ್ಲಿ ಉಂಡೆ ಕಟ್ಕೊಂಡು ಇವಾಗ ಇದನ್ನು ಕೈಯಿಂದ ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಹಾಗೆ ಒಂದು ಸಲ ಕೈಯಿಂದನೇ ಪ್ರೆಸ್ ಮಾಡಿದ್ರೆ ಈ ಹದಕ್ಕೆ ಬರುತ್ತೆ. ನಾನಿಲ್ಲಿ ಬಿಸ್ಕೆಟ್ ಮೇಲ್ಗಡೆ ಗಾರ್ನಿಷ್ಗೋಸ್ಕರ ಶೇಂಗಾ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು 2 ಭಾಗ ಆಗಿ ಮಾಡಿಟ್ಕೊಂಡಿದ್ದೀನಿ. ಆ ಶೇಂಗಾ ಬೀಜನ ಇವಾಗ ಈ ರೀತಿಯಾಗಿ ಮೇಲ್ಗಡೆ ಡೆಕೋರೇಷನ್ಗೋಸ್ಕರ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಸ್ವಲ್ಪ ಎಳ್ಳನ್ನು ಸಹಿತ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬಿಸ್ಕೆಟ್ ಅಂತೂ ತುಂಬಾ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಎಳ್ಳನ್ನು ನೀವು ಬೇಕಿದ್ದರೆ ಹಿಟ್ಟು ಕಲಿಸುವಾಗಲೇ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಈ ರೀತಿಯಾಗಿ ಕೊನೆಯಲ್ಲಿ ಸಹಿತ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಎಲ್ಲ ಬಿಸ್ಕೆಟನ್ನು ಟ್ರೇಗೆ ಹಾಕಿಟ್ಕೊಂಡಿದ್ದೀನಿ. ನಾನು ಇದನ್ನು ಓವನ್ನಲ್ಲಿ ಮಾಡ್ತಾ ಇರೋದು ಇವತ್ತು. ಓವನ್ನಲ್ಲಿ ನಾನು ಇದನ್ನು 20 ಮಿನಿಟ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಓವನ್ ಇಲ್ಲ ಅಂತಂದರೆ ನೀವು ಇದನ್ನು ಕುಕ್ಕರಲ್ಲೂ ಸಹಿತ ಮಾಡ್ಬೋದು. ಕುಕ್ಕರ್ನಲ್ಲಿ ಮೊದಲೇ 10 ಮಿನಿಟ್ ಪ್ರೀ ಹೀಟ್ ಮಾಡಿಕೊಂಡು ಆಮೇಲೆ ಒಂದು ಬೌಲಲ್ಲಿ ಎಲ್ಲ ಬಿಸ್ಕೆಟ್ನೆಲ್ಲ ಇಟ್ಬಿಟ್ಟು ಒಂದು 45 ಮಿನಿಟ್ ಬೇಯಿಸ್ಕೊಂಡ್ರೆ ಆರಾಮಾಗಿ ನಾವು ಕುಕ್ಕರಲ್ಲಿ ಸಹಿತ ಈ ಬಿಸ್ಕೆಟನ್ನು ಮಾಡ್ಕೊಳ್ಬೋದು. ನೋಡಿ, ಇವಾಗ 20 ನಿಮಿಷ ಆದಮೇಲೆ ನಾನು ಇದನ್ನು ಓವನಿಂದ ತೆಗೆದು ಸ್ವಲ್ಪ ತಣ್ಣಗಾದ ನಂತರ ತೆಗಿತಾ ಇದ್ದೀನಿ. ಬಿಸ್ಕೆಟ್ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ತಿನ್ನಕ್ಕಂತೂ ತುಂಬ ರುಚಿಯಾಗಿತ್ತು. ನೋಡಿದ್ರಲ್ವ, ಹೊರಗಡೆ ಬೇಕರಿಗಳಲ್ಲಿ ಸಿಗುವಂತಹ ಬಿಸ್ಕೆಟನ್ನು ನಾವು ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ರಾಗಿ ಹಿಟ್ಟಿಂದ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ.
ರಾಗಿ ಹಿಟ್ಟು ದೇಹಕ್ಕೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತು ನಾವು ರಾಗಿಯನ್ನು ಉಪಯೋಗಿಸಿ ಏನೇನು ಅಡುಗೆ ಮಾಡ್ತೀವಿ ಅಂತ ಹೇಳಿ. ಹೀಗೆ ರಾಗಿ ಹಿಟ್ಟಿಂದ ಬಿಸ್ಕೆಟನ್ನು ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಬಿಸ್ಕೆಟನ್ನು. ನಾನು ಮಾಡಿರೋ ಈ ರಾಗಿ ಬಿಸ್ಕೆಟ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.